ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇಡಿಂಗ್ ಫಾರ್ ಚಾಲಾ. ನನ್ನ ಹೆಸರು ಗಣೇಶ್ ಅಂತ. ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ವೀಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಮಾಡಿದ್ದಕ್ಕೆ, ಪ್ಲಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಎಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ ಯು. ಓಕೆನಾ, ಇದೇ ಜೋಶಲ್ಲಿ ಇವತ್ತಿನ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಣ. ಯಾರೇ ಚಾನಲ್ ಹೊಸಬರಾಗಿದ್ರೆ ಈ ವಿಡಿಯೋ ನೋಡ್ತಾರೆ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಯಾವುದೇ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದ್ರು ನಿಮಗೆ ಕ್ವೆರೀಸ್ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೈಕ್ ಇವತ್ತಿನ ಟಾಪಿಕ್ ಬಂದು ವೈ 90% ಪೀಪಲ್ ಫೇಲ್ ಇನ್ ಸ್ಟಾಕ್ ಮಾರ್ಕೆಟ್. ಏನಕ್ಕೆ 90% ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೇಲ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ಅದು ಹೆಂಗೆ ಅದರಿಂದ ಈಚೆ ಬರೋದು ಅಂತಾನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಮೇನ್ ಲೈಫ್ ಅಲ್ಲಿ ಆಗಿರ್ಬೋದು, ಇಲ್ಲ ಯಾವುದೇ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಮೇನ್ ತ್ರೀ ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ನು, ಲೈಫಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಮೇನು ಗೋಲ್. ಓಕೆನಾ, ಕರೆಕ್ಟ್ ವಿಷನ್ ನೀವು ಕರೆಕ್ಟ್ ಆಗಿರ್ಬೇಕು. ಯಾವ ಗೋಲ್ ನೀವು ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ, ಕರೆಕ್ಟ್ ಆಗಿರೋ ಗೋಲ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಆ ಗೋಲ್ ಯಾವುದೇ ಆಗಿರ್ಬೋದು, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಇವನ್ ನೀವು ಜಾಬ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಮೇನು ಗೋಲ್ ಕರೆಕ್ಟ್ ಆಗಿರ್ಬೇಕು, ಕರೆಕ್ಟ್ ವಿಷನ್ ಕರೆಕ್ಟ್ ಆಗಿರ್ಬೇಕು. ಓಕೆನಾ, ಸೆಕೆಂಡ್ ಬಂದು ಅದಕ್ಕೆ ಬೇಕಾಗಿರೋ ಏನು ಪ್ರಿಪ್ರೇಷನ್ ಮಾಡ್ಕೋತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಆ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮದು ಗೋಲ್ ಅಚೀವ್ ಆಗುತ್ತೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಫೈನಾನ್ಷಿಯಲ್ ಲೈಕ್ ಸಪೋರ್ಟ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಇಲ್ಲ ಮೆಂಟಲ್ ಸಪೋರ್ಟ್ ಆಗಿರ್ಬೋದು. ಮೇನ್ ಇವೆಲ್ಲ ಇದ್ರೆ ಮಾತ್ರ ನೀವು ಗೋಲು ನೀವು ಅಚೀವ್ ಮಾಡೋಕ್ಕಾಗುತ್ತೆ. ಓಕೆನಾ, ಮೂರನೇದು ಬಂದು ಆ್ಯಕ್ಷನ್. ಈ ಇಂಗ್ರೀಡಿಯೆಂಟ್ಸ್ ಏನು ನೀವು ಕಲೆಕ್ಟ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿ ಹೆಂಗೆ ಆಕ್ಷನ್ ತಗೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಆಕ್ಷನ್ ಬೇಸಿಸ್ ಮೇಲೆ ನಿಮ್ದು ಗೋಲು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬಟ್ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ, ಮೇನ್ ಆಕ್ಷನ್ ಇಲ್ಲ ಅಂದ್ರೆ ಯಾವುದೇ ತರ ನೀವು ಏನ್ ಗೋಲ್ ಸೆಟ್ ಮಾಡಿರ್ತೀರಾ, ಅದಕ್ಕೆ ಬೇಕಾಗಿರೋ ಏನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತೀರಾ, ಆಕ್ಷನ್ ನೀವು ತಗೊಳ್ಳಿಲ್ಲ ಅಂದ್ರೆ ಅದು ವೇಸ್ಟ್ ಅಂತ ಅರ್ಥ. ಓಕೆನಾ, ಇದು ರಿಯಲ್ ಟೈಮ್ ನಾನು ಎಕ್ಸಾಂಪಲ್ ಹೇಳಿದ್ದು. ಓಕೆನಾ, ಬನ್ನಿ ಇವಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೆಂಗೆ ನಾವು ಅಚೀವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಫಸ್ಟ್ ಗೋಲ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೋಲ್ ಏನಾಗಿರ್ಬೇಕು ಅಂದ್ರೆ ವಾಟ್. ಓಕೆನಾ, ಮೇನ್ ವಾಟ್ ಯು ವಾಂಟ್. ಓಕೆನಾ, ಸ್ಟಾಕ್ ಮಾರ್ಕೆಟ್ ಇಂದ ನಿಮ್ಗೆ ಏನ್ ಬೇಕು ಅನ್ನೋದು ಮೇನ್ ನಿಮ್ಗೆ ಕರೆಕ್ಟ್ ವಿಷನ್ ಕರೆಕ್ಟ್ ಆಗಿರ್ಬೇಕು. ಓಕೆನಾ, ತುಂಬಾ ಜನ ಹೇಳ್ತಾರೆ ನಾನು 1 ಲಕ್ಷದಿಂದ 1 ಕೋಟಿ ಮಾಡ್ಬೇಕು ಅನ್ಕೊಂಡಿದೀನಿ, ಇಲ್ಲಾಂದ್ರೆ 10,000 ಇಂದ 2 lakhs ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ತುಂಬಾ ಜನ ಒಂದು ಗೋಲ್ ಸೆಟ್ ಮಾಡ್ತಾರೆ. ಓಕೆನಾ, ಖಂಡಿತ ಅದು ಒಳ್ಳೇದೇನೆ. ಬಟ್ ಅದಕ್ಕೆ ಬೇಕಾಗಿರೋದು ನೀವು ಇಂಗ್ರೀಡಿಯೆಂಟ್ಸು, ಅದಕ್ಕೆ ಬೇಕಾಗಿರೋ ಸೆಟಪ್ ಆಗಿರ್ಬೋದು, ಇಲ್ಲ ಅದಕ್ಕೆ ಬೇಕಾಗಿರೋ ರಿಸ್ಕ್ ರಿವಾರ್ಡ್ ಆಗಿರ್ಬೋದು, ಅದನ್ನ ಫಾಲೋ ಮಾಡೋದನ್ನ ನಾವು ಹೌ. ಓಕೆನಾ, ಮೇಯ್ನು ಹೌ ಅಂತ ಅರ್ಥ ಏನು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಸೆಟಪ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ರಿಸ್ಕ್ ರಿವಾರ್ಡ್ ಆಗಿರ್ಬೋದು, ಪೇಷನ್ಸ್ ಆಗಿರ್ಬೋದು, ಅದೆಲ್ಲ ಮೇನ್ ನೀವು ಕಲಿಬೇಕಾಗಿರುತ್ತೆ. ಓಕೆನಾ, ನೀವೇನು ಅಚೀವ್ ಮಾಡಬೇಕು ಅನ್ಕೊಂಡಿರ್ತೀರ ಈ ವಾಟ್ನ, ಅದನ್ನ ನೀವು ಅಚೀವ್ ಮಾಡಬೇಕು ಅಂದ್ರೆ ಮೇನ್ ಹೌ ನಿಮ್ದು ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ, ಅದು ಸೆಟಪ್ ಆಗಿರ್ಬೋದು, ರಿಸ್ಕ್ ರಿವಾರ್ಡ್ ಆಗಿರ್ಬೋದು, ಬೇರೆ ಯಾವುದೇ ತರ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ, ಮೂರನೇದು ಬಂದು ವೈ. ಓಕೆನಾ, ವೈ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಇನ್ ಸ್ಟಾಕ್ ಮಾರ್ಕೆಟ್. ಓಕೆನಾ, ತುಂಬಾ ಜನ ಹೇಳ್ತಾರೆ ನನಗೆ ಫ್ರೀ ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದೆ. ಯಾರೇ ಅಂಡರಲ್ಲಿ ನಾನು ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದೆ. ಫ್ರೀ ಟೈಮಾಗಿ ನಾವು ಟ್ರಾವೆಲ್ ಮಾಡ್ತಾ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದೆ. ಇನ್ನೊಂದು ಸ್ವಲ್ಪ ಜನ ಅವ್ರು ಈ ತರ ಮಾಡ್ತಾ ಇದಾರೆ, ನಾನು ಇದೇ ತರ ಮಾಡ್ಬೇಕು ಅಂತ ತುಂಬಾ ಜನ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಓಕೆನಾ, ಮೇನ್ ಈ 3 ಥಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ 3 ಥಿಂಗ್ಸ್ ಅಲ್ಲಿ ಏನಕ್ಕೆ ಇದಿಷ್ಟು ಗೊತ್ತಿದ್ರು ಕೂಡ ಏನಕ್ಕೆ 90 ಜನ ಫೇಲ್ ಆಗ್ತಾರೆ ಅಂತ ಅಂದ್ರೆ ಮೇನು ಹೌ ಅನ್ನೋದು ಅವರು ಬಿಟ್ಬಿಡ್ತಾರೆ. ಡೈರೆಕ್ಟ್ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅಂತ ಥಿಂಕ್ ಮಾಡಿ ಡೈರೆಕ್ಟ್ ಆಕ್ಷನ್ ಬರ್ತಾರೆ. ಓಕೆನಾ, ಇಲ್ಲೇ 90% ಪೀಪಲ್ ಫೇಲ್ ಆಗೋದು. ಓಕೆನಾ, ಡೈರೆಕ್ಟ್ ದುಡ್ಡು ತಗೋ ಬರ್ತಾರೆ. ಅಲ್ಲಿ ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಏನೇನ್ ಅವ್ರಿಗೆ ನಿಮ್ಗೆ ಟಿಪ್ಸ್ ಕೊಟ್ಟಿರ್ತಾರೋ, ಇಲ್ಲಾಂದ್ರೆ ಯಾರು ತುಂಬಾ ಬೇರೆಯವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾ ಇರ್ತಾರೋ ಅವ್ರು ನೋಡಿ ಇವರು ಕೂಡ ದುಡ್ಡು ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಾರೆ. ಓಕೆನಾ, ಈ ತರ ಡೈರೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ನೀವು ಆಬ್ವಿಯಸ್ಲಿ ನಿಮ್ಗೆ ಲಾಸ್ ಆಗೇ ಆಗುತ್ತೆ. ಓಕೆನಾ, 1 ದಿನ ಪ್ರಾಫಿಟ್ ಆಗ್ಬೋದು, 2 ದಿನ ಪ್ರಾಫಿಟ್ ಆಗ್ಬೋದು, ಅದಾದ್ಮೇಲೆ ನಿಮ್ಗೆ ಲಾಸ್ ಆಗೇ ಆಗುತ್ತೆ. ಏನಕ್ಕೆ ಅಂದ್ರೆ ನಿಮ್ಗೆ ಅದಕ್ಕೆ ಹೆಂಗೆ ಆ ಮನಿನ ಯೂಸ್ ಮಾಡೋದು ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ. ಸೆಟಪ್ ಆಗಿರ್ಬೋದು, ಅದರಿಂದ ಸೈಕಾಲಜಿ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು,
ಇದು ಯಾವ್ದು ಗೊತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ನೀವು ಫೇಲ್ ಆಗೇ ಆಗ್ತೀರಾ. ಓಕೆನಾ, ಅಲ್ಲಿ ಫೇಲ್ ಆಗ್ಬಾರ್ದು ಅಂತ ಅಂದ್ರೆ ಓಕೆನಾ, ಮೇನ್ ನಿಮ್ದು ಹೌ ಅನ್ನೋದು ಮೇನ್ ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ, ನಿಮ್ಮ ಹತ್ರ ಅಮೌಂಟ್ ಇದ್ರೂ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಓಕೆನಾ, ಕಡಿಮೆ ಅಮೌಂಟ್ ಇದ್ರೂ ಪರವಾಗಿಲ್ಲ, ಜಾಸ್ತಿ ಅಮೌಂಟ್ ಇದ್ರೂ ಪರವಾಗಿಲ್ಲ, ದಟ್ ಡಸ್ ನಾಟ್ ಮ್ಯಾಟರ್. ಓಕೆನಾ, ಮೇನ್ ನಿಮ್ಗೆ ಹೌ ಅನ್ನೋದು ಸ್ಟ್ರಾಂಗ್ ಆಗಿರ್ಬೇಕು. ಹೌ ಹೆಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂದ್ರೆ ಮೇನ್ ನೀವು ಮನಿ ಮ್ಯಾನೇಜ್ಮೆಂಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ನಿಮ್ದು ಸೈಕಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಮೂರನೇ ಬಂದು ಮೇನ್ ಪೇಷನ್ಸ್ ನ ಇಂಪ್ರೂವ್ ಮಾಡಬೇಕು. ಇನ್ನೊಂದು ನಾಲ್ಕನೇದು ಬಂದು ಲಾಂಗ್ ಟರ್ಮ್ ಅಲ್ಲಿ ನೀವು ಯೋಚನೆ ಮಾಡಬೇಕು. ಇವತ್ತು ಬಂದಂಗೆ ನಾಳೆ ಬಂದಂಗೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ಲಕ್ಷದಿಂದ 1 ಕೋಟಿ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ 4 ಲಕ್ಷದಿಂದ 40 ಕೋಟಿ ಮಾಡ್ಬಿಡ್ತೀನಿ ಅನ್ನೋದು ಖಂಡಿತ ಆಗೋದಿಲ್ಲ. ಆಗಿರ್ಬೋದು, ಬಟ್ ಅದೆಲ್ಲ ಎಕ್ಸೆಪ್ಷನ್ ಅಂತ ನಾನು ಅಂತೀನಿ. ಎಲ್ಲರಿಗೂ ಅದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಮೇನ್ ನೀವು ನಿಮ್ದು ಸೆಟಪ್ ಮೇಲೆ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲ ರಿಸ್ಕ್ ರಿವಾರ್ಡ್ ಅಲ್ಲಿ ನೀವು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಓಕೆನಾ, ಯಾವಾಗ ಇದು ಸ್ಟ್ರಾಂಗ್ ಆಗುತ್ತೆ ಆಟೋಮೆಟಿಕ್ ನಿಮ್ಗೆ ಮನಿ ಅನ್ನೋದು ಬೈ ಪ್ರಾಡಕ್ಟಿಂಗ್ ಅಂತ ನಿಮ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಕರೆಕ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಗೆ ಮನಿ ಫ್ಲೋ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಲಾಂಗ್ ಟೈಮ್ ಅಲ್ಲಿ ನೀವು ಸಸ್ಟೈನ್ ಆಗ್ತೀರಾ. ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಕ್ಕೆ 90% ಜನ ಪೀಪಲ್ ಫೇಲ್ ಆಗ್ತಾರೆ ಅಂದ್ರೆ ಮೇನ್ ಇದಿಷ್ಟು ಕಾರಣಕ್ಕೆ ಮೇನ್ 90% ಜನ ಫೇಲ್ ಆಗ್ತಾರೆ. ಓಕೆನಾ, ಅದಕ್ಕೋಸ್ಕರನೇ ಮೇನ್ ನೀವು ಸೆಟಪ್ ಮೇಲೆ ನಿಮ್ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ ಆ 10% ಏನಿದ್ದಾರೆ ಸೆಬಿ ಹೇಳಿರೋ ಪ್ರಕಾರ 10% ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದು, 90% ಜನ ಫೇಲ್ ಆಗ್ತಾರೆ ಅಂತ. ಈ 10% ಅಲ್ಲಿ ನೀವು ಬರ್ಬೇಕಾದ್ರೆ ಮೇನ್ ನಿಮ್ಗೆ ಹೌ ಸ್ಟ್ರಾಂಗ್ ಆಗಿರ್ಬೇಕು. ಅದಾದ್ಮೇಲೆ ನಿಮ್ದು ಮೇನ್ ಏನ್ ಔಟ್ಕಮ್ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆನಾ, ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಏನಾರ ಬೇಕಾಯ್ತು ಅಂದ್ರೆ ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹ್ಯಾಪಿ ಟ್ರೇಡಿಂಗ್.